18th question. What are the factors that are conducive to growing cotton? So, ಹತ್ತಿ ಬೆಳೆಯುವುದಕ್ಕೆ ಸೂಟೇಬಲ್ ಆದ ಕಂಡ್ಯೂಸಿವ್ ಅಂತಂದ್ರೇನು ಸೂಕ್ತವಾದಂತಹ ಅಂಶಗಳು ಯಾವುದು ಅಂತ ಕೇಳಿದವೆ. ಓಕೆನಾ, ಹತ್ತಿ ಬೆಳೆಗೆ ಸೂಕ್ತವಾದ ಒಂದು ಸ್ಥಿತಿಗತಿಗಳು, ಕಂಡೀಷನ್ಸ್, ಅಂಶಗಳು ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ನೋಡೋಣ. ಕಾಟನ್ ಈಸ್ ದ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ಕ್ರಾಪ್ಸ್. It grows well in the areas where temperature is 20 degree to 25 degrees centigrade with a rainfall of about 75 to 150 centimeters. ಸೊ ಈ ಹತ್ತಿಯನ್ನು ಎಲ್ಲಿ ಬೆಳೆಯಲಾಗುತ್ತೆ ಅಂದ್ರೆ ಎಲ್ಲಿ 20ರಿಂದ 25 ಡಿಗ್ರಿ ಉಷ್ಣಾಂಶಗಳಿದೆಯೋ ಅದೇ ರೀತಿ ಮಳೆ ಎಷ್ಟಿರಬೇಕು, 75 to 150 ಸೆಂಟಿಮೀಟರ್ಸ್ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ಒಂದು ಹತ್ತಿಯನ್ನ ಬೆಳೀತಾರೆ ಮಕ್ಕಳೇ. ಬ್ಲ್ಯಾಕ್ ಸಾಯಿಲ್ ಅಂಡ್ ಅಲ್ಯೂವಿಯಲ್ ಸಾಯಿಲ್ ಸಪೋರ್ಟ್ ದ ಗ್ರೋತ್ ಆಫ್ ಕಾಟನ್. ಕಾಟನ್ ಗ್ರೋತ್ಗೆ ಯಾವ್ಯಾವ ಸಾಯಿಲ್ ಬೇಕಾಗತ್ತೆ, ಮಣ್ಣು ಬೇಕಾಗತ್ತೆ, ಕಪ್ಪು ಮಣ್ಣು ಮತ್ತು ಅಲ್ಯೂವಿಯಲ್ ಮಣ್ಣು. ಓಕೆನಾ, ಕಪ್ಪು ಮಣ್ಣು ಮತ್ತು ಅಲ್ಯೂವಿಯಲ್ ಮಣ್ಣು. ಅಲ್ಯೂವಿಯಲ್ ಅಂತಂದ್ರೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ, ಸೊ ಈ ಒಂದು ಮಣ್ಣು ಸೂಕ್ತವಾಗಿದೆ. ಬ್ಲ್ಯಾಕ್ ಕಾಟನ್ ಸಾಯಿಲ್ ವಿಚ್ ಕ್ಯಾನ್ ಹೋಲ್ಡ್ ಮಾಯಿಶ್ಚರ್ ಈಸ್ ಮೋಸ್ಟ್ ಸೂಟೇಬಲ್. ಕಪ್ಪು ಹತ್ತಿ ಮಣ್ಣು ಅಂತ ಬರುತ್ತೆ. ಸೊ ಅದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು. ಓಕೆ, ಸೊ ಈ ಒಂದು ಮಣ್ಣು ಅತ್ಯಂತ ಸೂಕ್ತವಾಗಿದೆ ಹತ್ತಿ ಬೆಳೆಗೆ. ದಿಸ್ ಈಸ್ ಗ್ರೋನ್ ಆಸ್ ಅ ಖಾರಿಫ್ ಕ್ರಾಪ್ ಆಗಿ ಇದನ್ನ ಗ್ರೋ ಮಾಡ್ತಾರೆ. ಖಾರಿಫ್ ಬೆಳೆಯಾಗಿ ಇದನ್ನ ಗ್ರೋ ಮಾಡ್ತಾರೆ. ಓಕೆನಾ, ಖಾರಿಫ್ ಅಂದ್ರೆ ಇನ್ ದ ಮಂತ್ ಆಫ್ ಸೀಡ್ಸ್ ಆರ್ ಸೋನ್ ಇನ್ ದ ಮಂತ್ ಆಫ್ ಜೂನ್ ಆರ್ ಜುಲೈ. ಜೂನ್ ಮತ್ತು ಜುಲೈ ಟೈಮ್ ಅಲ್ಲಿ ಈ ಒಂದು ಬೀಜವನ್ನ ಬಿತ್ತನೆ ಮಾಡಿದರೆ ಆ ಕಾಲ ಇದಕ್ಕೆ ಸೂಕ್ತವಾಗಿದೆ. ಓಕೆ,